ಕಳಪೆ ಗುಣಮಟ್ಟದ ಔಷಧಿ ಸರಬರಾಜು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ತಜ್ಞರ ಸಮಿತಿ ರಚಿಸಿ ವರದಿಯನ್ನ ಕೇಳ್ತೀನಿ, ಟೆಂಡರ್ಗಳ ಮೂಲಕ ಬರುವಾಗ ಸಮಸ್ಯೆಗಳಾಗುತ್ತೆ. ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಸಮಸ್ಯೆ ಅಂತ ಮಾಹಿತಿಯನ್ನ ಕೇಳ್ತೀನಿ ನಾನು. ಎಲ್ಲ ಜಿಲ್ಲೆಗಳಲ್ಲೂ ಔಷಧಿ ಟೆಸ್ಟ್ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ಕಪ್ಪು ಪಟ್ಟಿಗೆ ಸೇರಿಸುವ ಬಗ್ಗೆ ಅಧಿಕಾರಿಗಳಿಂದ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಲೋಪ ಕಂಡು ಬಂದರೆ ಕಪ್ಪು ಪಟ್ಟಿಗೆ ಸೇರಿಸೋದಕ್ಕೆ ಬೆಂಬಲ ಅಂತೂ ಇದ್ದೇ ಇದೆ. ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಈ ರೀತಿಯಾಗಿ ಔಷಧಿಗಳ ಪ್ರಯೋಗ ಮಾಡುವಂಥ ಕೆಲಸ ಆಗ್ತಾ ಇದೆಯಲ್ಲ, ಎಲ್ಲ ನಕಲಿ ಔಷಧಿಗಳನ್ನು ಚೇಂಜ್ ಮಾಡಿ ಲೇಬಲ್ಗಳನ್ನು ಬೇರೆ ಲೇಬಲ್ಗಳನ್ನು ಅಂಟಿಸಿ ಗ್ರಾಹಕರಿಗೆ ಯಾಮಾರಿಸುವಂಥ ಕೆಲಸ ಆಗ್ತಾ ಇದೆ. ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ, ಇನ್ನು ಆರೋಗ್ಯದ ಮೇಲೆ ಸಮಸ್ಯೆಗಳಾಗುತ್ತೆ, ಇನ್ನು ಕೆಲವು ಕಡೆ ಸಾವು ನೋವುಗಳಾಗ್ತವೆ. ಇಂಥದ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಎಲ್ಲ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ನಾವು ಆರ್ಡರ್ನ ಪಾಸ್ ಮಾಡಿದ್ದೇವೆ. ಮತ್ತೆ ಯಾಕಿಂಥ ಸಮಸ್ಯೆಗಳು ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತೀವಿ. ಇದರ ಜೊತೆಗೆ ವರದಿಯನ್ನು ಕೂಡ ಪಡ್ಕೊಳ್ತೀವಿ ಅಂತ ಮಾತನಾಡಿದ್ದಾರೆ. ಇದನ್ನೆಲ್ಲ ಕೂಡ ನಾನು ನಮ್ಮ PRS ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ದೇನೆ ಅಧಿಕಾರಿಗಳಿಗೆ. ಇದಕ್ಕೊಂದು ಸಮಿತಿ, ಒಂದು ತಜ್ಞರೊಂದು ಸಮಿತಿ ರಚಿಸಿ ರಿಪೋರ್ಟ್ ತನ್ನಿ. ಯಾಕಾಗಿ ಈ ರೀತಿ ಆಗ್ತದೆ? ಕೆಲವೊಮ್ಮೆ ಟೆಂಡರ್ ಆಗ್ತದೆ, ಟೆಂಡರ್ ಆಗಿ ಅವರಿಗೆ ಟೆಂಡರ್ ಕೊಡ್ಲಿಕ್ಕೆ ಹೋಗುವಾಗ ಇವ್ರು ನಮಗೆ ಚೆಕ್ ಮಾಡುವಾಗ ಇವ್ರ ರಿಪೋರ್ಟ್ ಸರಿ ಇಲ್ಲ, ಮತ್ತೆ ನಮಗೆ ಟೆಂಡರ್ ಕ್ಯಾನ್ಸಲ್ ಮಾಡಬೇಕು, ಮತ್ತೆ ಡಿಲೇ, 6 ತಿಂಗಳು ಡಿಲೇ. ಇದಕ್ಕೆ ಇಂತೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇಂದಿತ್ತು. ಯಾಕೆ ಮತ್ತೆ ಆಗ್ತಾ ಹೇಳಿಕೊಂಡು ಅದಕ್ಕೆ ಅದನ್ನು ಸರಿಪಡಿಸಿ ಹೇಗೆ ಮಾಡಬಹುದು ಅಂತ ಹೇಳಿಕೊಂಡು ನಮ್ಮ ಅಧಿಕಾರಿ ವರ್ಗ ಹೇಳಿದ್ದೇವೆ. ಅವ್ರು ನಮ್ಗೆ ಮಾಹಿತಿ ಕೊಡ್ತಾರೆ, ಅದಕ್ಕೆ ಅನುಗುಣವಾಗಿ ನಾವು ಕ್ರಮ ತಗೊಳ್ತೇವೆ. KSMLC ಇಂದಲೇ ಹೋಗುದಿಲ್ಲ, ಬೇರೆ ಕಂಪನಿಯಿಂದಲೇ ಹೋಗುವಂತ. KSMLC ಅವರು ನಾವು ನಮ್ಮ ಡಾಕ್ಟರ್ಸ್ ಒಂದು ಇಂಟೆಂಟ್ ಕೊಡ್ತಾರೆ, ಅದರ ಕಂಪನಿ ಅವ್ರದ್ದು ಏನ್ ನಮ್ಮ ಎಕ್ಸ್ಪರ್ಟ್ ಕಮಿಟಿ ಅವರು ಅದನ್ನು ನೋಡ್ತಾರೆ, ಮತ್ತೆ ಅದನ್ನು ಪ್ರೊಸೀಜರ್ ಪ್ರಕಾರ ಟೆಂಡರ್ ಕರೀತಾರೆ. ಅದನ್ನಂತ ಆರ್ಡರ್ ಕೊಟ್ಟ ನಂತರ ಅವ್ರು 3 ತಿಂಗಳೊಳಗಡೆ ಅದನ್ನು ನೇರವಾಗಿ ಆ ಜಿಲ್ಲೆಗೆ ಮುಟ್ಟಿಸ್ಬೇಕು. ಆ ಮಧ್ಯದಲ್ಲಿ ನಮ್ಮ ಈ ಸಮಿತಿ ಅವರು ಏನಿದ್ದಾರೆ, ಕಮಿಟಿ ಅವರು ಅದನ್ನು ಟೆಸ್ಟ್ ಮಾಡ್ತಾರೆ, ರ್ಯಾಂಡಮ್ ಚೆಕ್ ಸರಿ ಉಂಟಾ ಇಲ್ವಾ. ಈಗ ಮತ್ತೊಂದು, ಯಾಕಂದ್ರೆ ಲಾಸ್ಟ್ ಟೈಮ್ IV ಫೀಲ್ಡ್ ಸಮಸ್ಯೆ ಆದ ನಂತರ ಮತ್ತೊಮ್ಮೆ ಇಟ್ಟಿದೆ. ಯಾಕಂತ ಹೇಳಿದ್ರೆ ತಾಲೂಕು ಜಿಲ್ಲಾ ಮಟ್ಟದ ವೇರಸ್ ಹೋದ ನಂತರ ಅದನ್ನು ತಾಲೂಕಿಗೆ ಉಪಯೋಗ ಮಾಡಿ ಮತ್ತೊಂದು ಟೆಸ್ಟ್, ಯಾಕೆ ಅಲ್ಲಿ ಮುಟ್ಟಿದ ನಂತರ ಅದರ ಕ್ವಾಲಿಟಿ ಕೂಡ ಸರಿ ಉಂಟಾ ಅಂತ ಹೇಳಿ ನೋಡಿಕೊಳ್ಳಿಕ್ಕೆ ಮತ್ತೊಂದು ಟೆಸ್ಟ್ ಅನ್ನು ಕೂಡ ನಾವು ಇವತ್ತು ಮಾಡ್ಲಿಕ್ಕೆ ತೀರ್ಮಾನ ಹಿಂದೆ ಮಾಡಿದ್ದೇವೆ. ಇಲ್ಲ, ಇದನ್ನೆಲ್ಲ ಕೂಡ ನಾನು ನಮ್ಮ PRS ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ದೇನೆ ಅಧಿಕಾರಿಗಳಿಗೆ. ಇದಕ್ಕೊಂದು ಸಮಿತಿ, ಒಂದು ತಜ್ಞರೊಂದು ಸಮಿತಿ ರಚಿಸಿ ರಿಪೋರ್ಟ್ ತನ್ನಿ. ಯಾಕಾಗಿ ಈ ರೀತಿ ಆಗ್ತದೆ? ಕೆಲವೊಮ್ಮೆ ಟೆಂಡರ್ ಆಗ್ತದೆ, ಟೆಂಡರ್ ಆಗಿ ಅವರಿಗೆ ಟೆಂಡರ್ ಕೊಡ್ಲಿಕ್ಕೆ ಹೋಗುವಾಗ ಇವ್ರು ನಮಗೆ ಚೆಕ್ ಮಾಡುವಾಗ ಇವ್ರ ರಿಪೋರ್ಟ್ ಸರಿ ಇಲ್ಲ, ಮತ್ತೆ ನಮಗೆ ಟೆಂಡರ್ ಕ್ಯಾನ್ಸಲ್ ಮಾಡಬೇಕು, ಮತ್ತೆ ಡಿಲೇ, 6 ತಿಂಗಳು ಡಿಲೇ. ಇದಕ್ಕೆ ಇಂತೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇಂದಿತ್ತು. ಯಾಕೆ ಮತ್ತೆ ಆಗ್ತಾ ಹೇಳಿಕೊಂಡು ಅದಕ್ಕೆ ಅದನ್ನು ಸರಿಪಡಿಸಿ ಹೇಗೆ ಮಾಡಬಹುದು ಅಂತ ಹೇಳಿಕೊಂಡು ನಮ್ಮ ಅಧಿಕಾರಿ ವರ್ಗ ಹೇಳಿದ್ದೇವೆ. ಅವ್ರು ನಮ್ಗೆ ಮಾಹಿತಿ ಕೊಡ್ತಾರೆ, ಅದಕ್ಕೆ ಅನುಗುಣವಾಗಿ ನಾವು ಕ್ರಮ ತಗೊಳ್ತೇವೆ. KSMLC ಇಂದಲೇ ಹೋಗುದಿಲ್ಲ, ಬೇರೆ ಕಂಪನಿಯಿಂದಲೇ ಹೋಗುವಂತ. KSMLC ಅವರು ನಾವು ನಮ್ಮ ಡಾಕ್ಟರ್ಸ್ ಒಂದು ಇಂಟೆಂಟ್ ಕೊಡ್ತಾರೆ, ಅದರ ಕಂಪನಿ ಅವ್ರದ್ದು ನಮ್ಮ ಎಕ್ಸ್ಪರ್ಟ್ ಕಮಿಟಿ ಅವರು ಅದನ್ನು ನೋಡ್ತಾರೆ, ಮತ್ತೆ ಅದನ್ನು ಪ್ರೊಸೀಜರ್ ಪ್ರಕಾರ ಟೆಂಡರ್ ಕರೀತಾರೆ. ಅದನ್ನಂತ ಆರ್ಡರ್ ಕೊಟ್ಟ ನಂತರ ಅವ್ರು 3 ತಿಂಗಳೊಳಗಡೆ ಅದನ್ನು ನೇರವಾಗಿ ಆ ಜಿಲ್ಲೆಗೆ ಮುಟ್ಟಿಸ್ಬೇಕು. ಆ ಮಧ್ಯದಲ್ಲಿ ನಮ್ಮ ಈ ಸಮಿತಿ ಅವರು ಏನಿದ್ದಾರೆ, ಕಮಿಟಿ ಅವರು ಅದನ್ನು ಟೆಸ್ಟ್ ಮಾಡ್ತಾರೆ, ರ್ಯಾಂಡಮ್ ಚೆಕ್ ಸರಿ ಉಂಟಾ ಇಲ್ವಾ. ಈಗ ಮತ್ತೊಂದು, ಯಾಕಂದ್ರೆ ಲಾಸ್ಟ್ ಟೈಮ್ IV ಫೀಲ್ಡ್ ಸಮಸ್ಯೆ ಆದ ನಂತರ ಮತ್ತೊಮ್ಮೆ ಇಟ್ಟಿದೆ. ಯಾಕಂತ ಹೇಳಿದ್ರೆ ತಾಲೂಕು ಜಿಲ್ಲಾ ಮಟ್ಟದ ವೇರಸ್ ಹೋದ ನಂತರ ಅದನ್ನು ತಾಲೂಕಿಗೆ ಉಪಯೋಗ ಮಾಡಿ ಮತ್ತೊಂದು ಟೆಸ್ಟ್, ಯಾಕೆ ಅಲ್ಲಿ ಮುಟ್ಟಿದ ನಂತರ